ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ಜಾರಿ ಮಾಡುವ ಪರಿಸ್ಥಿತಿ ಜಾತಿ ಒಳಗಡೆ ಅಂದಾಗಿಂದನೂ ಸಹ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಕೂಡ ಸರ್ಕಾರನ ಬಗ್ಗಿಸಿ 5.25, 5.25, 4.5 ಹಂಗೆ ಒಳ ಮೀಸಲಾತಿ ಜಾರಿಯಾಗಿದೆ. ಆದರೆ ಆ ಜಾರಿಯಾಗಿರೋದು ಹೆಂಗಿದೆ ಅಂತ ಅಂದರೆ ಮಾದಿಗ ಸಮಾಜಕ್ಕೆ ಹಂತ ಹಂತಗಳಲ್ಲೂ ಸಹ ಈ ಕಾಂಗ್ರೆಸ್ ಸಹ ದ್ರೋಹ ಮೋಸ ಬಕ್ಕೊಂಡು ಬಂದಿದೆ. ನಾವು ಏನೇ ಹೇಳಿದ್ರು ಸಹ ದಾಖಲೆ ಇಟ್ಕೊಳ್ಳದೆ ಏನೂ ಹೇಳಿಲ್ಲ ಇಲ್ಲಿವರೆಗೂ. ನೀವು ಯಾರು ಬೇಕಾದರೂ ನಮಗೆ ಇದಕ್ಕೆ ಕೌಂಟರ್ ಕೂಡ ಕೊಡ್ಬೋದು, ನಮ್ಮ ತಪ್ಪಿದ್ರೆ ನೇರವಾಗಿ ಕ್ಷಮೆ ಕೇಳ್ತೀವಿ. ಇದು ಸಹ ಒಂದು ದಾಖಲೆ ನಿಮ್ಮ ಮುಂದೆ ನಾನು ತೋರಿಸ್ತಾ ಇರೋಂಥದ್ದು. ಇದು ರಾಹುಲ್ ಗಾಂಧಿಯವರು 2023ರಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ಸು ಕವರ್ ಮಾಡಿರೋಂಥ ಒಂದು ಆರ್ಟಿಕಲ್ಲು. ಇದು 16ನೇ ಏಪ್ರಿಲ್ 2023. ಇದರಲ್ಲಿ ಹೇಳೋದು ರಾಹುಲ್ ಗಾಂಧಿ ರೀಟ್ರೇಟ್ಸ್ ಕಾಲ್ ಫಾರ್ ಕ್ಯಾಸ್ಟ್ ಸೆನ್ಸಸ್ ಆ್ಯಂಡ್ ಪ್ರೊಪೋರ್ಷನೇಟ್ ರಿಸರ್ವೇಷನ್ ಅಂತ. ಪ್ರೊಪೋರ್ಷನೇಟ್ ರಿಸರ್ವೇಷನ್ ಅಂತಂದರೆ ಜನಸಂಖ್ಯೆ ಅನುಗುಣವಾಗಿ ರಿಸರ್ವೇಷನ್ ಕೊಡಿ ಅಂತ ರಾಹುಲ್ ಗಾಂಧಿ ಹೇಳಿರೋಂಥದ್ದು. ಆದರೆ ರಾಹುಲ್ ಗಾಂಧಿಯ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷನೇ ಇದ್ದರೂ ಸಹ ಇಲ್ಲಿ ತನಕನೂ ಮಾದಿಗ ಸಮಾಜಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಪ್ರೊಪೋರ್ಷನೇಟ್ ರಿಸರ್ವೇಷನ್ ಕೊಟ್ಟಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ವಿರೋಧಿ ಸರ್ಕಾರ ಅಂತ. ಸರ್ಕಾರ ಆದೇಶ ಮಾಡುತ್ತೆ, DPR ಅಲ್ಲಿ ಆದೇಶನ ಕ್ಲಿಯರಾಗಿ ಹೊರಡಿಸಲ್ಲ. ಮಕ್ಕಳು ಅಡ್ಮಿಷನ್ ಟೈಮಲ್ಲಿ ತೊಂದರೆ ಆಗ್ತಾ ಇದೆ, ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ತೊಂದರೆ ಆಗ್ತಾ ಇದೆ, ಬಡ್ತಿನಲ್ಲಿ ಕ್ಲಾರಿಟಿನೇ ಇಲ್ಲ ಅಧಿಕಾರಿಗಳಿಗೆ, ನೌಕರಿಗಳಲ್ಲಿ ಕ್ಲಾರಿಟಿ ಇಲ್ಲ, ಬ್ಯಾಕ್ಲಾಗ್ ತುಂಬೋದ್ರಲ್ಲಿ ಕ್ಲಾರಿಟಿ ಇಲ್ಲ, AKADಯಿಂದ ಒಲೆಯರು ಮಾದಿಗರಲ್ಲಿ ತಗೋಬೋದು ಅನ್ನೋಂಥದ್ದಕ್ಕೆ ಕ್ಲಾರಿಟಿ ಇಲ್ಲ. ಈ ಥರ ಗೊಂದಲದ ಗೂಡಾಗಿ ಮಾಡಿದೆ ಈ ಕಾಂಗ್ರೆಸ್ ಪಕ್ಷ. 5.25, 5.25, 4.50 ಬಗ್ಸಿರೋದು ಸಹ ನಮ್ಮ ಸಮಾಜದ ಕಡೆಯ ಹೋರಾಟಗಾರನ ಶ್ರಮದಿಂದ ಬಗ್ಗಿದೆ ಹೊರತು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರದಿಂದ ಬಗ್ಗಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ಪರ ಇಲ್ಲ. ಅದಕ್ಕೆ ದೊಡ್ಡ ಮಟ್ಟದ ಸಾಕ್ಷಿ ಈ ಮೊನ್ನೆ ಮಿನಿಸ್ಟ್ರಿ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋಂಥದ್ದು. ನೀವು ಹೇಳಿ ನನಗೆ, ಕಾಂಗ್ರೆಸ್ನಲ್ಲಿ ದ ಮೋಸ್ಟ್ ಸೀನಿಯರ್ ದಲಿತಲ್ಲಿ KH ಮುನಿಯಪ್ಪನವರು, ಅದಕ್ಕಿಂತನೂ ಖರ್ಗೆ ಅವ್ರು ಬಿಡಿ, ದೊಡ್ಡ ಖರ್ಗೆ ಅವ್ರನ್ನ ಇಲ್ಲಿ ತರಲ್ಲ, ಯಾಕೆಂದ್ರೆ ಅವ್ರು ನ್ಯಾಷನಲ್ ಪಾಲಿಟಿಕ್ಸಲ್ಲಿದ್ದಾರೆ. KH ಮುನಿಯಪ್ಪನವ್ರು ನಂಬರ್ 1 ಆಗ್ತಾರೆ, ಪರಮೇಶ್ವರ್ ಅವರು ಆಗ್ತಾರೆ, HC ಮಾದೇವಪ್ಪನವ್ರು ಆಗ್ತಾರೆ, ಹಿಂಗೆ ಕೆಳಗಡೆ ಬರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆಗೆ ನೀವು ಓಮ್ ಕೊಡ್ತೀರಾ, ITBT ಕೊಡ್ತೀರಾ, ಬಡ್ತಿ ಕೊಡ್ತೀರಾ, ಅವ್ರಿಗೆ ಬಡ್ತಿ ಕೊಡ್ತೀರಾ ಮಿನಿಸ್ಟ್ರಿಯಲ್ಲಿ ಓದ್ಸರಿಕ್ಕಿದ್ದು ಈ ಸರಿ. KH ಮುನಿಯಪ್ಪ ಮಾದಿಗ ಸಮಾಜದವ್ರಿಗೆ ಡೆಪ್ಯೂಟಿ CM ಕೊಡ್ತೀವಿ ಅಂದ್ಬಿಟ್ಟು, ಅಥವಾ ಇನ್ಯಾರಿಗವ್ರು KH ಮುನಿಯಪ್ಪ ಇಲ್ಲ RB ತಿಮ್ಮಾಪುರ್ಗೆ ಡೆಪ್ಯೂಟಿ CM ಕೊಡ್ತೀವಿ ಅಂದ್ಬಿಟ್ಟು ಯಾರಿಗೂ ಕೊಡಲ್ಲ. KH ಮುನಿಯಪ್ಪನವ್ರಿಗೆ ಅದೇ ಅವರು ಬೇಡ ಅಂತಿದ್ದ ಖಾತೆನ ಈಗಲೂ ಕೊಟ್ಟಿದ್ದೀರಾ. RB ತಿಮ್ಮಾಪುರನ ಕೈ ಬಿಟ್ಟಿದ್ದೀರಾ. ಒಲೆ ಸಮಾಜದವ್ರಿಗೆ ಡೆಪ್ಯೂಟಿ CM ಕೊಟ್ಟಿದ್ದೀರಾ, ಪರಮೇಶ್ವರ್ ಅವ್ರಿಗೆ ರೆವಿನ್ಯೂ ಕೊಟ್ಟಿದ್ದೀರಾ, ಖರ್ಗೆಗೆ ಹೋಮ್ ಕೊಟ್ಟಿದ್ದೀರಾ, ಪ್ರಿಯಾಂಕಾ ಖರ್ಗೆಗೆ ITBT ಕೊಟ್ಟಿದ್ದೀರಾ. ಇದಾ ಕಾಂಗ್ರೆಸ್ ಸರ್ಕಾರದ 5.25, 5.25, 4.5? ನಾವು ಮಾದಿಗ ಸಮಾಜದವ್ರದ್ದು ಒಂದೇ ವಾದ, ನಮ್ಮನ್ನು ಒಳಗೊಂಡು ನಮಗೆ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ, ಒಲೆಯವ್ರಿಗೂ ತೊಂದರೆ ಆಗೋದು ಬೇಡ, ಮಾದಿಗರಿಗೂ ತೊಂದರೆ. ನಾವು ನಿಮ್ಮ ಕಡೆಗೆ ಬಂದು 1% ತಗೊಳ್ಳಲ್ಲ, ನೀವು ನಮ್ಮ ಕಡೆಗೆ ಬಂದು 1% ತಗೋಬೇಡಿ ಅನ್ನೋಂಗೆ ಒಂದು ಆದೇಶ ಹೊರಡಿಸೋಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು ನಾವು, ಈ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿಯಿಂದ ಹಿಡಿದು ಇಲ್ಲಿ DK ಶಿವಕುಮಾರ್ ತನಕನೂ ಸಹ, ಹಿಂದೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಾದಿಗ ಸಮಾಜದ ವಿರೋಧಿ ಅಂತ. ಅದಿಲ್ಲ ಅನ್ನೋದಾದರೆ ಪ್ರೊಪೋರ್ಷನೇಟ್ ರಿಸರ್ವೇಷನ್ ಅಂತ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದು ಜಾರಿನ ಫಸ್ಟ್ ಈಗ ಮಿನಿಸ್ಟ್ರಿ ಎಕ್ಸ್ಪ್ಯಾನ್ಷನ್ ಆಗುತ್ತಲ್ಲ, ಈ 18ನೇ ತಾರೀಕು ಆದಮೇಲೆ ಅದರಲ್ಲಿ ಮಾಡಬೇಕು ಅಂತ ಮಾಡಲಿಲ್ವಾ? ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಹೆಂಗೆ ಬೀದಿಗಿಳಿದು ಹೋರಾಟ ಮಾಡಿದೆ, ಮುಂದೆನೂ ಕೂಡ DK ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ, ಈ ಮಾದಿಗರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ನಿಮ್ಮ ಮುಖೇನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಕೊಡ್ಲಿ ಅಂತ ಆಗ್ರಹ ಒತ್ತಾಯ ನಾವೇನು ಬೇರೆ ಕೇಳ್ತಿಲ್ಲ. ಸುಪ್ರೀಂ ಕೋರ್ಟ್ ಪ್ರಕಾರ ಒಳ ಮೀಸಲಾತಿ ನೀವೇ ಮಾಡಿರೋಂಥ 5.25, 5.25, 4.50ಗೆ ಪ್ರೊಪೋರ್ಷನೇಟಾಗಿ ಕೊಡಿ. ಬೋವಿ ಲಂಬಾಣಿಯವ್ರಿಗೆ ಅವರು ಪ್ರೊಪೋರ್ಷನೇಟಾಗಿ ಕೊಡಿ, ಒಲೆಯವ್ರಿಗೆ ಅವರು ಪ್ರೊಪೋರ್ಷನೇಟ್, ಮಾದಿಗರು ಅವರು ಕೊಡಿ. ಸಚಿವ ಸಂಪುಟವನ್ನು ಕ್ಯಾಸ್ಟ್ ಅಥವಾ ಏನು ಲೆಫ್ಟ್ ರೈಟ್ ಅನ್ನೋ ಲೆಕ್ಕದಲ್ಲಿ ಕೊಡೋಕೆ ಬರುತ್ತೆ, ಅದರಲ್ಲಿ ಸಂವಿಧಾನಿಕ. ಹಾಗಾದ್ರೆ ರಾಹುಲ್ ಗಾಂಧಿ ವಾದ ಇದು ಡೋಂಗಿನಾ? ಅಲ್ಲ, ನೀವು ಹೇಳೋ ಪ್ರಕಾರ ರಿಸರ್ವೇಷನ್ ಹುದ್ದೆಗಳಿಗೆ ಒಂದು ನಿಮಿಷ ಸಂಪುಟ ರಚನೆಗೆ ಅದು ಒಂದು ನಿಮಿಷ ಕೇಳಿ.
ಏನು ಆಗಿಲ್ಲ ಏನು ಆಗ್ತಾ ಇದೆ ಅನ್ನೋಂಥದ್ದು ಕಾನೂನು. ಜಿಲ್ಲಾ ಪಂಚಾಯತಿಗೆ ರಿಸರ್ವೇಷನ್ ಇದೆಯಾ? ಇದೆ. ತಾಲೂಕಿಗಿದೆಯಾ? ಅದು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ, ಮಾಡಿಬಿಟ್ಟಿದೆ. ಕೇಂದ್ರ ಸರ್ಕಾರದಲ್ಲಿ ಇಲ್ಲಿವರೆಗೂ ಒಳ ಮೀಸಲಾತಿ ಕಾನ್ಸೆಪ್ಟ್ ಇರಲಿಲ್ಲ, ಮುಂದೆ ಆಗುತ್ತೆ. ಈಗ ಜಿಲ್ಲಾ ಪಂಚಾಯತು ತಾಲೂಕ್ ಪಂಚಾಯತ್ನಲ್ಲಿ ರಿಸರ್ವೇಷನ್ ಮಾಡಲ್ವಾ? ಮಾಡಲೇಬೇಕಾಗುತ್ತೆ ಒಳ ಮೀಸಲಾತಿ. ಸೊ ಈಗ ನೀವು 5 ಪಾರ್ಲಿಮೆಂಟ್ ಎಲೆಕ್ಷನ್ಲಿ 2 ಮಾದಿಗರು 2 ವಲಯರು 1 ಬೋವಿ ಕೊಡ್ತಿದ್ದೀರಿ. ಹೆಂಗೆ ಕೊಡ್ತಿದ್ದೀರ ಹಾಗಾರೆ? ಈಗ ನೇಮಕಾತಿಗೆ, ಈಗ ಪೊಲೀಸ್ ನೇಮಕಾತಿಗೆ ಕರೆದಿದ್ದಾರೆ, ಹಲವು ಸರ್ಕಾರಿ ನೌಕರರು ನೇಮಕಾತಿಗಳಾಗ್ತಾ ಇದ್ದಾವೆ. ಅಲ್ಲಿ ಈಗ ಸದ್ಯಕ್ಕೆ ಈ ಒಂದು ಕ್ಯಾಸ್ಟ್ ಬಗ್ಗೆ ಸಾಕಷ್ಟು ಎಲ್ಲ ಕಡೆ ಗೊಂದಲ ಮಾಡಿದ್ದಾರೆ. DPR ಸೆಕ್ಷನ್ನು ಒಂದು ಕ್ರಿಮಿನಲ್ ಕಾನ್ಸ್ಪಿರೇಷನ್ ಮಾಡೋಂಥ ಒಂದು ಮಿನಿಸ್ಟ್ರಿ ದುರಂತ. ಅದು CM ಅವರ ಕೈ ಕೆಳಗೆ ಇರುತ್ತೆ. ಎಲ್ಲ ಭ್ರಷ್ಟಾಚಾರ ಕಾನೂನು ಬಾಹಿರ ಕೆಲಸ ನಡೀತಾ ಇರೋದು DPRನಲ್ಲಿ. ಅದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಈ ಸರ್ಕಾರದ. ಕಮ್ಯುನಿಟಿಗೆ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಸರ್? ಅಂದರೆ ಯಾಕಂತಂದ್ರೆ ಈಗ ನಿಮಗೆ ಕಾಂಗ್ರೆಸ್ಸಿಂದ ಅನ್ಯಾಯ ಆಗ್ತದೆ, ನೀವೇ ಸಾಕಷ್ಟು ತಿಂಗಳಿಂದ ಕೂಡ ಇದನ್ನೇ ದಾಖಲೆ ಮುಖೇನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಇದು ಆಲ್ಟರ್ನೇಟಿವ್ ಏನು ಮಾಡ್ಬೋದು ಸರ್ ಮಾದಿಗ ಕಮ್ಯುನಿಟಿ? ಅದು ಏನಿಲ್ಲ, ವಲಯ ಸಮಾಜಕ್ಕೆ 5.25 ರೇಷಿಯಲ್ಲಿ ನೀವು ಹೆಂಗೆ ಕೊಡ್ತೀರಾ ಅದು ಪ್ರೊಪೋರ್ಷನೇಟ್ ಮ್ಯಾಚ್. ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಪ್ರೊಪೋರ್ಷನೇಟ್ ಆಗಿ ಮಾದಿಗ ಸಮಾಜಕ್ಕೆ ಕೊಡಿ. 4.50 ಬೋವಿಲಂಬಾಣಿಯವ್ರಿಗೂ ಕೊಡಿ. ಇದೇ ನಾವು ಕೇಳ್ತಾ ಇರೋದು. ಕೂರಿಸಿ ನೀವೆಲ್ಲ ಸಿದ್ದರಾಮಯ್ಯ ಅವ್ರು ಹೇಳ್ತಿದ್ರಲ್ಲ ಒಳ ಮೀಸಲಾತಿ ಜಾರಿ ಮಾಡುವಾಗ, ನೀವೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡಿ ನಾನು ಜಾರಿ ಮಾಡ್ತೀನಿ ಅಂತ. ದಲಿತರಿಗೂ ಎಲ್ಲರಿಗೂ ಹೇಳ್ಬಿಡಿ, ಎಲ್ಲ ಕೂತ್ಕೊಂಡು ಯಾರ್ಯಾರು ಹೆಂಗೆ ಮಿನಿಸ್ಟ್ರಿ ಹಂಚ್ಕೋತೀರ ಅಂತ ಮಾತಾಡ್ಕೊ ಬನ್ನಿ, ನಾವು ಕೊಡ್ತೀವಿ ಅಂತ. ಅದಕ್ಕೆ ಬೇಡವಾ? ಈಗ ಕಾಂಗ್ರೆಸ್ ತುಂಬಾ ದ್ರೋಹ ಮಾಡಿದೆ ಅಂತ ಹೇಳ್ತೀರಾ. ಈಗ BJP ನಿಮ್ಮನ್ನೇನು ಮೇಲ್ಗಡೆ ಕೂರಿಸ್ಕೊಂಡಿದ್ದೀರಾ? ಬೇರೆ ಎಲ್ಲ ನೋಡಿ ಸರ್, ಕಾಂಗ್ರೆಸ್ಗೆ ಹೋಲಿಸ್ಕೊಂಡ್ರೆ 100% BJP ಬೆಟರ್. ಅಂಡ್ ಈಗ ಡೆಪ್ಯೂಟಿ CM ಗೋವಿಂದ್ ಕಾರಜೋಳ ಕೊಡ್ತು, ನಾರಾಯಣ ಸ್ವಾಮಿ ಅವ್ರಿಗೆ ತೂಕದ್ದು ಪೋಸ್ಟ್ ಕೊಡ್ತು, ಬ್ಯಾಲೆನ್ಸ್ ಮಾಡಿದೆ ಅದು. ಮುಂದೆ ನಿಮ್ಮ CM ಆಮೇಲೆ ಈವನ್ BJPಗೂ ನಾವು ಇದೇ ಆಗ್ರಹ ಮಾಡ್ತೀವಿ. ನಾಳೆ BJP ಸರ್ಕಾರ ಬಂದರೆ ಇವೆಲ್ಲ ನೋಟ್ ಮಾಡ್ಕೊಳ್ಳಿ, 5.25 5.25 4.50 ಮಾಡಿ ಅನ್ನೋಂಥದ್ದು ನಮ್ಮ ವಾದ. ನಾಳೆನೂ ಅದೇ ವಾದ. ಈಗ ದಲಿತ್ಸಲ್ಲಿ ಪೂರ್ವಜರು ಸಾಕಷ್ಟು ಎಲ್ಲ ದಲಿತರು ಕಾಂಗ್ರೆಸ್ನೇ ಬೆಂಬಲಿಸ್ಕೊಂಡು ಇತ್ತೀಚಿನ ದಿನಗಳು ಸ್ವಲ್ಪ ವಿದ್ಯಾವಂತರಾದ ನಂತರದಲ್ಲಿ ಈಗ ನೀವು BJP ಬಗ್ಗೆ ಒಂದಷ್ಟು ಒಲವು ತೋರಿಸ್ತಾ ಇದ್ದೀರಾ. ಅಂದರೆ ಎಲ್ಲೋ ಒಂದು ಕಡೆ ಅರುಣ್ ಕುಮಾರ್ ಅವರು ಏನೋ ಒಂದು ರಾಜಕೀಯವಾಗಿ ಮುಂಬರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಗುರುತಿಸ್ಕೊಳ್ಳೋಕ್ಕೆ, ಲೀಡರ್ಶಿಪ್ ಮಾಡಲಿಕ್ಕೆ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ. ಸರ್ 98ರಲ್ಲೇ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತವ್ನು ನಾನು. 98 ಓಕೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹಳೆ ಮೈಸೂರು ಅಲ್ಲಲ್ಲ, ಒಂದು ನಿಮಿಷ, 98ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತೆ ನಾನು. ಅದಾದಮೇಲೆ ನಿಮ್ಗೆ ಗೊತ್ತಿದೆ, ಮಕ್ಕಾಜಿ ಚೌಕ ಹೋರಾಟ ಮಾಡಿದ್ವಿ, ದಲಿತಮನ್ ರೋಡ್ ಹೋರಾಟ ಮಾಡಿದ್ವಿ, ಚಾಮಲಾಪುರ ಉಷ್ಣ ವಿದ್ಯುತ್ ಸ್ಥಾವರ ಹೊಡೆದ್ವಿ, ಮಾರಣೀಸ್ ಕಾಲೇಜ್ ಮಾಡಿದೆ, ಉಪ್ಪಾರದ್ದು ಮಾಡಿದೆ, ಕುಂಬಾರದ್ದು ಮಾಡಿದೆ. ರಾಜಕೀಯಕ್ಕೆ ಎಲ್ಲಿ ಬಂದಿದ್ದೀನಿ? ಇದು ಎಲ್ಲ ಸಮಾಜಕ್ಕೂ ಮಾಡೋಂಗೆ ಮಾದಿಗ ಸಮಾಜದ ಹೋರಾಟ ಮಾಡ್ತಾ ಇದ್ದೀನಿ. ಆದರೆ ನನ್ನ ಸಬ್ಜೆಕ್ಟ್ಗೆ ಉತ್ತರ ಕೊಡೋಕ್ಕಾಗದೇ ಇದ್ದವರು ನಾನು BJP ಚೇಲ, RSS ಚೇಲ, ಎಲೆಕ್ಷನ್ ನಿಂತ್ಕೊಳ್ಳೋಕೆ ಗಿಮಿಕ್ ಮಾಡ್ತಾನೆ ಹಿಂಗೆ ಹೇಳ್ತಾರೆ. ನಾ ಕೇಳೋ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟದು ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟು. ಚುನಾವಣೆ ಬಗ್ಗೆ ಆಸಕ್ತಿ ಇಲ್ವಂತ? ಚುನಾವಣೆ ಬಗ್ಗೆ ಆಸಕ್ತಿ ಇಲ್ಲ ಹೌದು ಅನ್ನೋಂಥದ್ದು ನಮ್ಮ ಹಿತೈಷಿಗಳು ಸಮಯ ಬಂದಾಗ ತೀರ್ಮಾನ ಮಾಡ್ತಾರೆ. ನಾವು ಸುಮ್ಮನೆ ಸ್ವಯಂ ಘೋಷಿತ ಲೀಡರ್ ಆಗೋಕ್ಕೆ ನಾನಂತೂ ರೆಡಿ ಇಲ್ಲ. ಯಾವ ಪೋರ್ಟ್ಫೋಲಿಯೋ ಕೊಟ್ಟರೆ ಮಾದಿಗ ಕಮ್ಯುನಿಟಿಗೆ ಸೂಟಬಲ್ ಆಗುತ್ತೆ? ಅದೇ ಸಿದ್ದರಾಮಯ್ಯ ಅವ್ರು ಹೇಳ್ತಿದ್ರಲ್ಲ, ಒಳ ಮೀಸಲಾತಿ ಜಾರಿ ಆಗೋ ಟೈಮಲ್ಲಿ ಎಲ್ಲ ದಲಿತರು ಕೂತ್ಕೊಂಡು ಮಾತಾಡ್ಕೊಂಡು ಬನ್ನಿ ಅಂತ. ಹಂಗೆ ಈ ಸರಿನ ವಲಯರು ಮಾದಿಗರು ಬೋವಿ ಲಂಬಾಣಿಗಳೆಲ್ಲ ಕೂತ್ಕೊಂಡು 5.25 5.25 4.50 ಹೆಂಗೆ ಹಂಚ್ಕೋತೀರ ಅಂತ ಯೋಚನೆ ಮಾಡ್ಕೊಂಡು ಒಂದು ಬನ್ನಿ ಹಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು.